ನಮಸ್ಕಾರ. ಇವತ್ತು ವಾಂಗಿಬಾತ್ ಗೊಜ್ಜು ಮಾಡುವ ವಿಧಾನವನ್ನು ತೋರಿಸ್ತಾ ಇದ್ದೀನಿ. ಬೇಕಾಗುವಂತಹ ಸಾಮಾನುಗಳು, ಫಸ್ಟು ವಾಂಗಿಬಾತ್ ಪೌಡ್ರು ಮಾಡ್ಕೋಬೇಕಾಗತ್ತೆ. ಸೊ ಹಾಗಾಗಿ ಬೇಕಾಗುವ ಸಾಮಾನ ಇಟ್ಕೊಂಡಿದ್ದೀನಿ. ಇಲ್ಲಿ 3 ಸ್ಪೂನು ಧನಿಯಾ, 3 ಸ್ಪೂನು ಕಡಲೆಬೇಳೆ, 3 ಸ್ಪೂನು ಉದ್ದಿನಬೇಳೆ, 1 ಸ್ಪೂನು ಜೀರಿಗೆ ಹಾಕೋಬೇಕಾಗತ್ತೆ. ನಾವು ಉರಿಯೋಗ ತೋರಿಸ್ತೀನಿ. ಅರಿಶಿನ ಇಟ್ಕೊಂಡಿದ್ದೀನಿ, 8-10 ಒಣಮೆಣಸಿನ್ಕಾಯಿ ಬ್ಯಾಡಗಿದೆ ಇಟ್ಕೊಂಡಿದ್ದೀನಿ, ಒಂದು 10 ಲವಂಗ, ಒಂದು 3 ಇಂಚು ಚಕ್ಕೆ, 1 ಸ್ಪೂನು ಮೆಂತ್ಯ ಮತ್ತು 1 ಸ್ಪೂನು ಮೆಣಸು, ಮತ್ತು ಇಲ್ಲಿ ಒಂದು 3 ಟೇಬಲ್ ಸ್ಪೂನಷ್ಟು ಕೊಬ್ಬರಿನ ತುರಿದು ಇಲ್ಲಿ ಇಟ್ಕೊಂಡಿದ್ದೀನಿ. ಇದು ಪುಡಿಗೆ ಬೇಕಾಗುವಂತಹ ಸಾಮಾನುಗಳು. ಇದು ವಾಂಗಿಬಾತ್ ಪುಡಿ ಮಾಡ್ಕೋಬೇಕು. ಫಸ್ಟ್ ಅದನ್ನು ಮಾಡ್ಕೊಳ್ಳೋಣ, ಹುರಿದ್ಬಿಟ್ಟು ಪೌಡ್ರ್ ಮಾಡ್ಕೋಬೇಕು. ಮತ್ತು ಇಲ್ಲಿ ನಾನು ಇದು ಹಸಿರು ಬದನೆಕಾಯಿ ಇದನ್ನೇ ತೊಗೋಬೇಕು. ಇದನ್ನು 4 ಭಾಗವಾಗಿ ಈ ಥರ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಿದ್ದೀನಿ. ನೀರಲ್ಲಿ ಹಾಕಬೇಕು, ಇಲ್ಲದೇ ಕಂದು ಬಣ್ಣ ಬಂದ್ಬಿಡುತ್ತೆ. ಮತ್ತು ಇಲ್ಲಿ 3 ಈರುಳ್ಳಿ ಲೆಂತ್ ವೈಸೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ದಪ್ಪ ಮೆಣಸಿನ್ಕಾಯಿನ ಈ ಥರ ಲೆಂತ್ ವೈಸೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 6 ಬೆಳ್ಳುಳ್ಳಿ ಜಜ್ಜಿಟ್ಟಿದ್ದೀನಿ, ಕರ್ಬೇವಿನ ಸೊಪ್ಪು ಮತ್ತು ಒಣಮೆಣಸಿನ್ಕಾಯಿ. ಇಲ್ಲಿ 1 ಲೆಮನ್ ಸೈಜು ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ದೊಡ್ಡ ಲೆಮನ್ ಸೈಜ್ ಅಷ್ಟೇ ಇಲ್ಲಿ ಟ್ಯಾಮರಿನ್ನ ಹುಣಸೆಹಣ್ಣು ಎಕ್ಸ್ಟ್ರಾಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ 1 ಕಪ್ಪಷ್ಟು ಇಲ್ಲಿ ಎಣ್ಣೆ ಬೇಕಾಗುತ್ತೆ. ಸೊ ಇಲ್ಲಿಗೆ 1 ಕಪ್ಪೇ ಹಾಕ್ಕೊಳ್ಳಿ, ಯಾಕೆಂದರೆ ವಾಂಗಿಬಾತ್ಗೆ ಸ್ವಲ್ಪ ಎಣ್ಣೆ ಮುಂದಾಗಿರಬೇಕು. ಸೊ ಹಾಕ್ಕೊಳ್ಳಿ. ಇದನ್ನು ಮಾಡುವ ವಿಧಾನವನ್ನು ತೋರಿಸ್ತೀನಿ. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನ ಇಟ್ಕೊಂಡಿದ್ದೀನಿ. ಈಗ ಒಂದು ವೆಸಲ್ ಇಟ್ಟಿದ್ದೀನಿ. ಈಗ ಪುಡಿ ಮಾಡ್ಕೊಳ್ಳೋದು ತೋರಿಸ್ತಾ ಇದ್ದೀನಿ. ಸುಮ್ಮನೆ 1 ಸ್ಪೂನು ಇಲ್ಲಿ ನೀವು ಎಣ್ಣೆ ಹಾಕ್ಕೊಂಡಿದ್ದೀರ. ಒಂದು ವೆಸಲ್ ಕಾಯ್ದ ತಕ್ಷಣ ಇಲ್ಲಿ ಮಾಡುವ ವಿಧಾನ ಏನು ಅಂದರೆ, ಇಲ್ಲಿ 3 ಟೇಬಲ್ ಸ್ಪೂನು ನಾನು ಆಗಲೇ ಮೆಜರ್ ಮಾಡಿ ಇಟ್ಟಿದ್ದೀನಿ. 3 ಟೇಬಲ್ ಸ್ಪೂನ್ನ ಈ ಥರ ನೀವು ಹುರ್ಕೋಬೇಕಾಗತ್ತೆ. ಇದೇನು ಅಂದರೆ, ನೀವು ಫಸ್ಟು ಕಡಲೆಬೇಳೆನ ಹಾಕ್ಕೊಳ್ಳಿ, ಅದು ಆಗ್ತಾ ಇದ್ದಂಗೆ ನಾವು ಬೇರೆ ಹಾಕ್ಕೋಬೇಕು. ಇದು ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ. ಸೊ ಹಾಗಾಗಿ ಫಸ್ಟು ಕಡಲೆಬೇಳೆ ಹಾಕ್ಕೊಳ್ಳಿ. ನೋಡಿ, ಈ ಥರ ಕಡಲೆಬೇಳೆ ಹಾಕ್ಕೊಳ್ಳಿ. ಎಲ್ಲನೂ ಆಮೇಲೆ ಸ್ವಲ್ಪ ಕೆಂಪಗೆ ಹಾಕಬೇಕು. ಇದು ಸ್ವಲ್ಪ ಅರ್ಧ ಹಾಕ್ತಿದ್ದಂಗೆ ಬೇರೆ ಹಾಕ್ತೀನಿ. ಅವಾಗೇನಾಗುತ್ತೆ, ಟೈಮು ಇದಕ್ಕೆ ಜಾಸ್ತಿ ಬೇಕಾಗುತ್ತೆ. ನೋಡಿ, ಇಲ್ಲಿ ಕಡಲೆಬೇಳೆ ಅರ್ಧ ಆಗಿದೆ. ಅದಕ್ಕೆ ನಾನು 3 ಟೇಬಲ್ ಸ್ಪೂನು ಇದು ಉದ್ದಿನಬೇಳೆನ ಹಾಕಿದ್ದೀನಿ. ಯಾವುದಾದ್ಮೇಲೆ ಯಾವ್ದು ಹಾಕಬೇಕು ಅದು ಇಂಪಾರ್ಟೆಂಟ್. ಇಲ್ಲಿ ಹುರಿಯೋಗ ನೋಡಿ, ಈಗಾಗಲೇ ಕಡಲೆಬೇಳೆ ಕೆಂಪು ಬರ್ತಾ ಇದೆ. ಉದ್ದಿನಬೇಳೆ ನೆಕ್ಸ್ಟ್ ಹಾಕಿ. ಸ್ವಲ್ಪ ಉದ್ದಿನಬೇಳೆ ಹಾಕ್ತಿದ್ದೆ ಅಂದಾಗಲೇ ಮತ್ತು 3 ಸ್ಪೂನು ಧನಿಯಾ. ಸ್ವಲ್ಪ ಜಾಸ್ತಿ ಮಾಡಿ ಇಟ್ಕೋಬೋದು. ಹಾಗಾಗಿ ನಾನು ಈಗ ಮಾಡೋದನ್ನು ಸ್ವಲ್ಪ ಜಾಸ್ತಿ ಆಗುತ್ತೆ. ನೀವು ಪುಡಿನ ಇಟ್ಕೊಂಡು ಯಾವಾಗ ಬೇಕೋ ವಾಂಗಿಬಾತ್ ಮಾಡುವಾಗ ಅದನ್ನು ನೀವು ಉಪಯೋಗಿಸ್ಬೋದು. ನೋಡಿ, ಈಗ ಧನಿಯಾ ಹಾಕಿದ್ದೀನಿ. ಧನಿಯಾ ಸ್ವಲ್ಪ ಹಾಕ್ತಿದೆ ಅಂದಾಗ 1 ಸ್ಪೂನು ಜೀರಿಗೆ ಹಾಕಬೇಕು. ಯಾವುದಾದ್ಮೇಲೆ ಈ ಥರನೇ ಮಾಡಬೇಕು. ಯಾವುದಾದ್ಮೇಲೆ ಯಾವುದು ಹಾಕಬೇಕು ಅಂತಲೂ ತೋರಿಸ್ತಾ ಇದ್ದೀನಿ. ನೋಡಿ, ಜೀರಿಗೆ ಹಾಕಿದ್ದೀನಿ. ಜೀರಿಗೆ ಹಾಕಿದ್ಮೇಲೆ ನಾನಿಲ್ಲಿ ಮೊದಲೇ ತೆಗೆದಿಟ್ಕೊಂಡಿರೋವಂಥ 1 ಸ್ಪೂನು ಮೆಂತ್ಯ ಹಾಕಿದ್ದೀನಿ, ಮತ್ತು ಮೆಣಸು ಹಾಕಿದ್ದೀನಿ, ಚಕ್ಕೆ ಮತ್ತು ಲವಂಗ ಇದೆಲ್ಲ ಆಮೇಲೆ ಹಾಕೋ ಅಂಥದ್ದು, ಮತ್ತು 1-2 ಏಲಕ್ಕಿ, 3 ಏಲಕ್ಕಿ ಹಾಕಿದ್ದೀನಿ. ಇದನ್ನೆಲ್ಲ ಒಟ್ಟಿಗೆ ನೋಡಿ ಈಗಾಗಲೇ ಆಗ್ತಾಯಿದೆ ಅಂತ ಅಂದಾಗ ನೀವಿಲ್ಲಿ ಒಣಮೆಣಸಿನ್ಕಾಯಿ, ಇಲ್ಲಿ ನಾನೇನು ಅಂದರೆ ಬ್ಯಾಡ್ಗೆ ಒಣಮೆಣಸಿನ್ಕಾಯಿ ಉಪಯೋಗಿಸ್ತೀನಿ. ಮೆಣಸಿದೆಯಲ್ಲ, ಅದು ಖಾರ ಕೊಡುತ್ತೆ, ಇದು ಕಲರ್ ಕೊಡುತ್ತೆ, ರುಚಿಯಾಗಿರುತ್ತೆ. ನೋಡಿ, ಇದು ಹಾಕಿದ್ದೀನಿ. ಹಾಕಿ ಒಂದು ಆರೋವರೆಗೂ ಬಿಟ್ಟುಬಿಡಿ. ನೀವು ಸ್ವಲ್ಪ ಆಗಿದೆ ಅಂದಾಗ ಇದಕ್ಕೆ ನೋಡಿ ಕೊಬ್ಬರಿ ಹೇಳಿದ್ನಲ್ಲ, 3 ಸ್ಪೂನು ಕೊಬ್ಬರಿ, ಇದನ್ನು ಹಾಕ್ಬಿಟ್ಟು ಈ ಥರ ಮಾಡಿ ಒಂದು ಸ್ವಲ್ಪ ತಾರೋವರೆಗೂ ಇಟ್ಬಿಡಿ. ಆಮೇಲೆ ಇದನ್ನು ಮಿಕ್ಸರ್ಗೆ ಹಾಕ್ಕೊಳ್ಳಿ. ಇದಕ್ಕೇ ಮಿಕ್ಸರ್ಗೆ ಹಾಕುವಾಗ 1 ಟೀ ಸ್ಪೂನು ಅರಿಶಿನ ಹಾಕ್ಕೊಳ್ಳಿ, 1 ಟೀ ಸ್ಪೂನು. ಆಮೇಲೆ ಮಿಕ್ಸರ್ಗೆ ಹಾಕೋವಾಗಲೇ 1 ಟೀ ಸ್ಪೂನು ಅರಿಶಿನ ಹಾಕ್ಕೊಳ್ಳಿ. ನೋಡಿ, ಈಗ ಆಗಿದೆ. ಎಷ್ಟು ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ಈ ಥರ ಬರಬೇಕು. ನೋಡಿ, ಈಗ ಒಂದು ವೆಸಲ್ ಇಟ್ಟಿದ್ದೀನಿ.
ಈಗ ನಾನು ವಾಂಗಿಬಾತ್ ಮಾಡ್ಕೊಳ್ಳೋದನ್ನು ತೋರಿಸ್ತಾ ಇದ್ದೀನಿ. ಮೊದಲೇ ಹೇಳ್ದಂಗೆ 1 ಕಪ್ಪು ನಾನು ಇಲ್ಲಿ ಎಣ್ಣೆ ಹಾಕಿದ್ದೀನಿ, ಯಾಕೆಂದರೆ ಅನ್ನಕ್ಕೆ ಕಲಿಸ್ಕೊತಿರಲ್ಲ. ಸೊ ಹಾಗಾಗಿ ಸ್ವಲ್ಪ ಎಣ್ಣೆ ಮುಂದಾಗಿರಬೇಕು. ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ತೀನಿ. ನೋಡಿ, ಈಗ ಎಣ್ಣೆ ಕಾದಿದೆ, ಸಾಸಿವೆ ಹಾಕಿದ್ದೀನಿ, ನೆನ್ಪಟ್ಕೊಡ್ತಾ ಇದೆ. ನಾನೀಗ ಅದಕ್ಕೆ ಈರುಳ್ಳಿ 3 ಕಟ್ ಮಾಡ್ಕೊಂಡಿದ್ನಲ್ಲ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕಿದ್ದೀನಿ. ಇದಕ್ಕೆ 1 ಸ್ಪೂನು ಜೀರಿಗೆ ಹಾಕ್ತಾಯಿದ್ದೀನಿ. ನೋಡಿ, ಇದಕ್ಕೆ ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಮತ್ತು ಒಗ್ಗರಣೆಗೆ 1-2 ಮೆಣಸಿನ್ಕಾಯಿನೂ ಕೂಡ ಹಾಕಿದ್ದೀನಿ. ಸ್ವಲ್ಪ ಈರುಳ್ಳಿ ಇದು ಆಗಬೇಕು. ಈಗ ನೀವು ವಾಂಗಿಬಾತ್ ಮಾಡ್ಕೊಳ್ಳೋವಾಗ ಇದಕ್ಕೆ ಒಂದು ಸ್ವಲ್ಪ ಅರಿಶಿನೂ ಕೂಡ ಹಾಕಿ. ನೋಡಿ, 1/4 ಸ್ಪೂನ್ ಅರಿಶಿನ ಹಾಕಿದ್ದೀನಿ. ಸ್ವಲ್ಪ ಈರುಳ್ಳಿ ಹಾಕಬೇಕಿದು. ಸ್ವಲ್ಪ ಆದಮೇಲೆ ಬದನೆಕಾಯಿ ಹಾಕಬೇಕಾಗತ್ತೆ. ಒಂದು 5 ನಿಮಿಷ ಆಗುತ್ತಿದ್ದು. ಸೊ ಹೀಗೆ ಲೆಂತ್ ವೈಸೇ ಕಟ್ ಮಾಡಿ, ಆವಾಗ ಚೆನ್ನಾಗಿರುತ್ತೆ. ಸ್ವಲ್ಪ ಆದಮೇಲೆ ಬದನೆಕಾಯಿ ಹಾಕಬೇಕು. ನೋಡಿ, ಈಗ ನಾನು ಬದನೆಕಾಯಿ, ದಪ್ಪ ಮೆಣಸಿನ್ಕಾಯಿ ಹಾಕಿದ್ದೀನಿ. ನೀವು ಬಟಾಣಿ ಇದ್ರೂ ಒಂದು ಅರ್ಧ ಕಪ್ ಬಟಾಣಿ ಹಾಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಇದು ಸ್ವಲ್ಪ ನಾನು ನೀರು ಏನೂ ಹಾಕಿಲ್ಲ, ಸ್ವಲ್ಪ ಎಲ್ಲ ಎಣ್ಣೆನೇ ಹೀಗೆ ಬಾಡಿಸ್ತಿದ್ದೀನಿ. ಸ್ವಲ್ಪ ಆಗ್ತಿದೆ ಅಂತಂದಾಗ ನೀವು ಅದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಮತ್ತು ನಾನು ಮೊದಲೇ ಹೇಳ್ದಂಗೆ ಇದು ಹುಣಸೆ ರಸ, ಇದರಲ್ಲಿ ಒಂದು ಸ್ವಲ್ಪ ಬೇಯಬೇಕು, ಅವಾಗ ತುಂಬ ಚೆನ್ನಾಗಾಗುತ್ತೆ. ಈಗಲೇ ನಾನು ನೀರು ಹಾಕಿರೋದು. ನೀರು ಹಾಕಿ ಮತ್ತೆ ಬೇಯಿಸ್ಬೇಡಿ. ಈಗ ನೋಡಿ, ನೀರು ಹಾಕಿದಾಗ ಇದು ಚೆನ್ನಾಗಿ ಆಗುತ್ತೆ. ಹುಣಸೆ ರಸ ಹಾಕಿದ್ದೀನಿ ಅಷ್ಟೇ. ಹುಣಸೆ ರಸ, ಉಪ್ಪು ಹಾಕಿದ್ದೀನಿ, ಮತ್ತು ಬೆಲ್ಲ ಹೇಳಿದ್ನಲ್ಲ, ಸೊ 1 ಲೆಮನ್ ಸೈಜು ಬೆಲ್ಲನ ಪುಡಿ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕಿದ್ದೀನಿ. ಈಗ ಬೆಳ್ಳುಳ್ಳಿ ಉಪಯೋಗಿಸ್ತಾ ಇದ್ದವರು ಬರೀ ಹಿಂಗೆ ಹಾಕ್ಕೊಳ್ಳಿ. ಇದಕ್ಕೂ ಕಾಂಬಿನೇಷನ್ ಬೆಳ್ಳುಳ್ಳಿ ಹಿಂಗು 2 ಹಾಕ್ಬೋದು. ನಾನಿಲ್ಲಿ ಬರೀ ಬೆಳ್ಳುಳ್ಳಿ ಹಾಕಿದ್ದೀನಿ. ನೋಡಿ, ಈಗ ಹುಣಸೆ ರಸ, ಉಪ್ಪು, ಬೆಲ್ಲ ಎಲ್ಲ ಹಾಕಿದ್ದೀನಲ್ಲ, ಇದರಲ್ಲಿ ಸ್ವಲ್ಪ ಬೇಯಬೇಕು. ಸ್ವಲ್ಪ ಬೆಂದ ಆದಮೇಲೆ ನೋಡಿ, ಈಗ ಬೇಯ್ತಾ ಇದೆ ಇದು. ನಾನು ತಿಳಿಸಿರೋ ಅಂಥ ಸಾಮಾನುಗಳಲ್ಲಿ ಇದು ವಾಂಗಿಬಾತ್ ಪುಡಿ. ನೋಡಿ, ಈಗ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಈ ಥರ ತರ್ತರಿಯಾಗಿ ಇರಬೇಕು. ಇದನ್ನು ಒಂದ್ಸಲಿ ಈಗ ಈ ಮೆಷರ್ಮೆಂಟಲ್ಲಿ ನೀವು ಮಾಡಿ ಒಂದು ಡಬ್ಬಿಗೆ ಇಟ್ಕೊಂಬಿಡಿ. ಯಾವಾಗ ನೀವು ಫ್ರೆಶ್ಶಾಗಿ ಬದನೆಕಾಯಿ ಪಲ್ಯ ಮತ್ತು ಬೇರೆ ಪಲ್ಯಗಳಿಗೂ ಉಪಯೋಗಿಸ್ಬೋದು. ಬಿಸಿಬೇಳೆಭಾತ್ಗೂ ಈ ಪುಡಿನೂ ಉಪಯೋಗಿಸ್ಕೋಬೋದು. ಸ್ವಲ್ಪ ಪುಡಿ ಕಡಿಮೆ ಹಾಕಿದ್ರೆ ನೀವು ಇದನ್ನು ರೊಟ್ಟಿಗೆ, ಚಪಾತಿಗೆ ಅದಕ್ಕೂ ಕೂಡ ತುಂಬ ರುಚಿಯಾಗಿರುತ್ತೆ. ವಾಂಗಿಬಾತ್ಗೆ ಅಂತಲೇ ಮಾಡಿದಾಗ ಸ್ವಲ್ಪ ಪುಡಿ ಜಾಸ್ತಿ ಹಾಕ್ಕೊಳ್ಳಿ ಅಷ್ಟೇ. ಈಗ ನೋಡಿ, ಇದಕ್ಕೆ ಸುಮ್ಮನೆ ಒಂದು 3 ಸ್ಪೂನು ಪುಡಿ ಹಾಕಿದ್ರೆ ನೀವು ರೊಟ್ಟಿ, ಚಪಾತಿ ಈ ಥರದಕ್ಕೂ ಉಪಯೋಗಿಸ್ಬೋದು. ವಾಂಗಿಬಾತ್ಗೆ ಕಲಸೋವಾಗ ಈ ಗೊಜ್ಜನೂ ಹಾಕ್ಬಿಟ್ಟು ಈ ಪುಡಿನೂ 2 ಸ್ಪೂನ್ ಹಾಕ್ಬಿಟ್ಟು ಅನ್ನಕ್ಕೆ ಕಲಿಸಿದಾಗ ನೀವು ಒಂಚೂರು ಎಣ್ಣೆಗೆ ಗೋಡಂಬಿ ಒಗ್ಗರಣೆ ಗೋಡಂಬಿನ ಸ್ವಲ್ಪ ಕೆಂಪು ಹುರ್ಕೊಂಬಿಟ್ಟು ಅದನ್ನು ಅನ್ನದ ಮೇಲೆ ಹಾಕಿ ಪುಡಿನೂ ಹಾಕಿ ಗೊಜ್ಜು ಹಾಕಿ ಮಾಡಿದಾಗ ತುಂಬ ಚೆನ್ನಾಗಾಗುತ್ತೆ. ಬಟಾಣಿನೂ ಹಾಕಿ ಚೆನ್ನಾಗಿರುತ್ತೆ. ನೋಡಿ, ಇನ್ನೊಂಚೂರು ಬೇಯಬೇಕು. ಜಾಸ್ತಿ ನೀರು ಹಾಕಬೇಡಿ ಅಷ್ಟೇ. ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿ ಅಂತ ಹೇಳ್ಬಿಟ್ಟು. ಈ ಥರ ನೋಡಿ, ಈಗ ಮುಚ್ಚಿದ್ದೆ ನಾನು, ಚೆನ್ನಾಗಿ ಬೆಂದಿದೆ. ಅದು ಹುಳಿನಲ್ಲಿ ಹುಳಿ, ಉಪ್ಪು, ಬೆಲ್ಲ ಇದರಲ್ಲಿ ಅದು ಬೆಂದಾಗಲೇ ಅದು ತುಂಬ ಚೆನ್ನಾಗಿ ರುಚಿ ಬರುತ್ತೆ ಬದನೆಕಾಯಿ. ಈಗ ಆಗಿದೆ ನೋಡಿ. ನಾನು ಜಾಸ್ತಿ ನೀರು ಹಾಕಿಲ್ಲ, ನಾನು ಹೇಳೋದಲ್ಲ, ಬರೀ ಹುಣಸೆ ಹುಳಿ ಹಾಕಿರೋದು. ಗೊಜ್ಜಿಗೆ ಹಾಗೇನೆ ತುಂಬ ನೀರು ಹಾಕಬಾರ್ದು. ಈಗ ನೋಡಿ, ಪುಡಿನ ಹಾಕ್ತಾಯಿದ್ದೀನಿ. ನಾನು ಮಾಡ್ಕೊಂಡಿರೋ ಅಂಥದ್ದು ಒಂದು 4 ಟೇಬಲ್ ಸ್ಪೂನು ಹಾಕಿದ್ದೀನಿ. ಈ ಪುಡಿನ ಹಾಗೆ ಎತ್ತಿಟ್ಕೊಳ್ಳಿ, ನಿಮಗೆ ಬೇಕಾದಾಗ ನೀವು ಉಪಯೋಗಿಸ್ಕೋಬೋದು. ಮತ್ತು ವಾಂಗಿಬಾತ್ ಕಲಸೋಗ್ಲೂ ಈ ಫ್ರೆಶ್ ಪುಡಿನ ಸ್ವಲ್ಪ ಹಾಕ್ಕೊಂಡ್ರೆ ಅವಾಗಲೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ಗೊಜ್ಜು ಎಷ್ಟು ಚೆನ್ನಾಗಾಗಿದೆ ಅಂದರೆ ಇದನ್ನು ಚಪಾತಿ, ರೊಟ್ಟಿಗೂ ಕೂಡ ತಿನ್ಬೋದು.
ಅಷ್ಟು ಚೆನ್ನಾಗಿರುತ್ತೆ. ಮತ್ತು ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಗಾರ್ನಿಷ್ ವಿತ್ ಕೊರಿಯಾಂಡರ್ ಲೀವ್ಸ್. ನೋಡಿ, ವಾಂಗಿಬಾತ್ ಗೊಜ್ಜು ರೆಡಿಯಾಗಿದೆ. ಅದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ವಾಂಗಿಬಾತ್ ಗೊಜ್ಜು ರೆಡಿಯಾಗಿದೆ.